ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 11 ಸಿಂಪ್ಲಿಫಿಕೇಷನ್ ಕನ್ನಡದಲ್ಲಿ ಸರಳೀಕರಣ ಆಯಿತಾ. ಈ ಚಾಪ್ಟ್ರಲ್ಲಿ ಒಂದೇ ಒಂದು ಫಾರ್ಮುಲಾ ಅಲ್ಲ, ಪ್ರೊಸೀಜರ್ ಬರುತ್ತೆ. ಇದರಲ್ಲಿ ಯಾವುದೇ ಫಾರ್ಮುಲಾ ಇಲ್ಲ, ಒಂದು ಪ್ರೊಸೀಜರ್ ಇದೆ. ನೀವೇನಾರ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ನು ಈ ಥರ ಮಲ್ಟಿಪಲ್ ಆಪ್ಷನ್ ಏನಾರ ಕೊಟ್ಟಾಗ, ಮಲ್ಟಿಪಲ್ ಸಿಂಬಲ್ ಏನಾರು ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರೊಸೀಜರ್ ಇದೆ. ಅದು ಇಂಗ್ಲೀಷಲ್ಲಿ ಬೊಡ್ಮಾಸ್ ರೂಲ್ ಅಂತ ಹೇಳ್ತಾರೆ. ಅದೇನು ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಸಾಮಾನ್ಯವಾಗಿ ಯಾವ ರೀತಿ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಕಲ್ತಿದ್ದು, ಫಸ್ಟ್ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ದು ನಮಗೆ, ಫಸ್ಟ್ ಏನು ಮಾಡಿದ್ರು, ಅಡಿಷನ್ ಹೇಳ್ಕೊಟ್ರು ಆಯಿತಾ. ಅಡಿಷನ್ ಹೇಳ್ಕೊಟ್ಟಾದ್ಮೇಲೆ ಸಬ್ಟ್ರಾಕ್ಷನ್ ಹೇಳ್ಕೊಟ್ರು ಆಯಿತಾ. ಸಬ್ಟ್ರಾಕ್ಷನ್ ಹೇಳ್ಕೊಟ್ಟಾದ್ಮೇಲೆ ಮಲ್ಟಿಪ್ಲಿಕೇಷನ್ ಹೇಳ್ಕೊಟ್ರು ಆಯಿತಾ. ಮಲ್ಟಿಪ್ಲಿಕೇಷನ್ ಹೇಳ್ಕೊಟ್ಟಾದ್ಮೇಲೆ ಡಿವಿಷನ್ ಹೇಳ್ಕೊಟ್ರು. ಸಾಮಾನ್ಯವಾಗಿ ಪೂರ್ತಿ ಪ್ರಪಂಚದಲ್ಲಿ ಇದೇ ಹೇಳ್ಕೊಡ್ತಾರೆ. ಫಸ್ಟು ಅಡಿಷನ್ ಹೇಳ್ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ, ಆಮೇಲೆ ಸಬ್ಟ್ರಾಕ್ಷನ್ ಹೇಳ್ಕೊಡ್ತಾರೆ, ಆಮೇಲೆ ಮಲ್ಟಿಪ್ಲಿಕೇಷನ್ ಹೇಳ್ಕೊಡ್ತಾರೆ, ಆಮೇಲೆ ಡಿವಿಷನ್ ಹೇಳ್ಕೊಡ್ತಾರೆ ಆಯಿತಾ. ನಾವು ಬೊಡ್ಮಾಸ್ ರೂಲ್ ಪ್ರಕಾರ ಏನು ಮಾಡಬೇಕು ಅಂದರೆ, ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಸಾಲ್ವ್ ಮಾಡಬೇಕು. ಉಲ್ಟಾ, ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ, ಅದಾದಮೇಲೆ ಮಲ್ಟಿಪ್ಲಿಕೇಷನ್ ಸಾಲ್ವ್ ಮಾಡಿ, ಅದಾದಮೇಲೆ ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಯಾವುದಾರ ಸಾಲ್ವ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ ಆಯಿತಾ. ಇದಕ್ಕೋಸ್ಕರ ನೀವು ಬೊಡಮಾಸು, ಸ್ಪೆಲ್ಲಿಂಗ್, ಇಲ್ಲಿಂಗು ಆ ರೂಲ್ ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಮಾಡಿ ಅಂದರೆ, ಯಾವ್ದಾರ ಕ್ವಶನಲ್ಲಿ ಫಸ್ಟ್ ಬ್ರಾಕೆಟ್ ಏನಾರ ಬಂದರೆ ಫಸ್ಟು ಬ್ರಾಕೆಟ್ ಸಾಲ್ವ್ ಮಾಡಿ, ಬ್ರಾಕೆಟ್ ಒಳಗಡೆ ಇರೋ ನಂಬರ್ಸ್ನ ಸಾಲ್ವ್ ಮಾಡಿ, ಅದಾದಮೇಲೆ ಡಿವಿಷನ್ ಸಾಲ್ವ್ ಮಾಡಿ, ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಷನ್ ಸಾಲ್ವ್ ಮಾಡಿ ಆಯಿತಾ. ಮಿಕ್ಕದ್ದು ಅಡಿಷನಾರ ಮಾಡಿ, ಸಬ್ಟ್ರಾಕ್ಷನಾರ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಬರುತ್ತೆ ಆಯಿತಾ. ಮೇಯ್ನು ಈ 3 ಕೆಲಸ ಮಾಡಬೇಕು ಆಯಿತಾ. ಫಸ್ಟು ಈ 3 ಕೆಲಸ ಮಾಡಬೇಕು. ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡಿ, ಆಮೇಲೆ ಡಿವಿಷನ್ ಸಾಲ್ವ್ ಮಾಡಿ, ಅದಾದಮೇಲೆ ಮಲ್ಟಿಪ್ಲಿಕೇಷನ್ನ ಸಾಲ್ವ್ ಮಾಡಿ, ಆಮೇಲೆ ಅಡಿಷನಾರ ಮಾಡಿ, ಸಬ್ಟ್ರಾಕ್ಷನಾರ ಮಾಡಿ. ಡಸಂಟ್ ಮ್ಯಾಟರ್, ನಿಮಗೆ ಫೈನಲ್ ಆನ್ಸರ್ ಬಂದೇ ಬರುತ್ತೆ. ಇಷ್ಟೇ. ಥ್ಯಾಂಕ್ ಯು.